ಅಧ್ಯಾಯ 1 ಭಾಗ 2. ಮುಂದೆ ಯಾರ ಮಹಾ ಸಮನ್ವಯ ಸಂದೇಶದಿಂದ ಜಗತ್ತು ಜಾಗೃತವಾಗಲಿದ್ದಿತೋ, ಯಾರು ಶ್ರೀರಾಮಕೃಷ್ಣ ಪರಮಹಂಸ ದೇವ ಎಂಬ ಹೆಸರಿನಿಂದ ಲೋಕಪೂಜ್ಯನಾದನೋ, ಆ ಯುಗಾವತಾರನು ಕ್ರಿಸ್ತಶಕ 1836 ಫೆಬ್ರವರಿ 18ನೆಯ ತೇದಿಯ ದಿನ ಫಾಲ್ಗುಣ ಮಾಸದ ಸುಪ್ರಭಾತವು ಪೂರ್ವ ದಿಗಂತದಲ್ಲಿ ಮಳೆದೋರುತ್ತಿರಲು ಕಾಮರಾಪುಕುರದ ಹುಲ್ಲು ಜೋಪಡಿಯ ಬಡಹೆರಿಗೆಯ ಮನೆಯಲ್ಲಿ ಜನ್ಮವೆತ್ತಿದನು. ಸೃಷ್ಟಿಯ ಮಹಾಶರೀರವು ನವಚೇತನ ಸಂಚಾರದಿಂದ ವಿಕಂಪಿಸಿತು. ನೆರೆಹೊರೆಯ ಹೆಂಗಸರೆಲ್ಲರೂ ಬಂದು ಶಿಶು ಶಿರೋಮಣಿಯ ಶುಭಗಾತ್ರವನ್ನು ನೋಡಿ ಕೊಂಡಾಡಿದರು. ಅವರಲ್ಲಿ ಒಬ್ಬಳಾದ ದನಿಯೆಂಬುವಳು ಶಿಶುಮಾತೆಯರಿಗೆ ಸಡಗರದಿಂದ ಶುಶ್ರೂಷೆ ಮಾಡಿದಳು. ತರುವಾಯ ಜೋಯಿಸರು ಬಂದು ಜನ್ಮಕುಂಡಲಿಯನ್ನು ಬರೆದು, ಇಂಥವನು ಧರ್ಮವೇತ್ತನೂ ಮಹಾನೀಯನೂ ಆಗುವನು, ಯಾವಾಗಲೂ ಪುಣ್ಯ ಕರ್ಮಾನುಷ್ಠಾನದಲ್ಲಿ ನಿರತನಾಗಿರುವನು, ಬಹುಶಿಷ್ಯ ಪರಿವೃತ್ತನಾಗಿ ದೇವಮಂದಿರದಲ್ಲಿ ವಾಸ ಮಾಡುವನು, ನಾರಾಯಣಾಂಶ ಸಂಭೂತನಾದ ಮಹಾಪುರುಷನೆಂದು ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದು ಸರ್ವತ್ರ ಸರ್ವಜನರಿಂದಲೂ ಪೂಜಿತನಾಗುವನು ಎಂದು ಭವಿಷ್ಯ ಹೇಳಿದರು. ಕುದಿರಾಮನಿಗೆ ತನ್ನ ಕನಸು ನಿಜವಾಗುವಂತೆ ತೋರಿತು. ಅನಂತರ ಜಾತಕರ್ಮವನ್ನು ನೆರವೇರಿಸಿ ಶಿಶುವಿಗೆ ಗದಾಧರನೆಂದು ನಾಮಕರಣ ಮಾಡಿದರು. ಗದಾಧರನು ಮನೆಯವರ ಮುದ್ದಾಗಿ, ನೆರೆಹೊರೆಯವರ ಕಣ್ಣಾಗಿ, ಮಗುಗಳ ಮಾಣಿಕ್ಯವಾಗಿ, ಚೆಲುವು ನಲುಮೆಗಳ ಚೈತ್ರದ ಚಿಲುಮೆಯಾಗಿ ಬೆಳೆದನು. ಶಿಶುವಿನಲ್ಲಿದ್ದ ಅಪ್ರಾಕೃತ ಅಸಾಧಾರಣತೆ ಹಳ್ಳಿಗರ ಸರಳ ದೃಷ್ಟಿಗೆ ಸ್ವಲ್ಪ ಸ್ವಲ್ಪವಾಗಿಯಾದರೂ ಗೋಚರವಾಗದಿರಲಿಲ್ಲ. ತಾಯಿಯಾದ ಚಂದ್ರದೇವಿಯಂತೂ ಕೆಲವು ಸಾರಿ ಭಯವಿಸ್ಮಯಗಳಿಂದ ತಲ್ಲಣಿಸುತ್ತಿದ್ದಳು. ಒಮ್ಮೆ ಪುಟ್ಟ ಶಿಶುವು ಬಹುಭಾರವಾಗಿರಲು ಆಕೆ ಎತ್ತಿಕೊಳ್ಳಲಾರದೆ ಹೋಗಿ ಗಂಡನನ್ನು ಕರೆದಳು. ಆದರೆ ಬಂದು ನೋಡುವಲ್ಲಿ ಅದು ಹೂವಿನಂತೆ ಹಗುರವಾಗಿತ್ತು. ಇನ್ನೊಂದು ಸಾರಿ ಗದಾಧರನು 8 ತಿಂಗಳ ಕೂಸಾಗಿದ್ದಾಗ ತಾಯಿ ಆತನನ್ನು ಸೊಳ್ಳೆ ಪರದೆಯೊಳಗೆ ಮಲಗಿಸಿ ತನ್ನ ಕೆಲಸದ ಮೇಲೆ ಹೋದಳು. ಬಂದು ನೋಡಿದರೆ ಹಾಸಿಗೆಯ ಮೇಲೆ ಕಂದನಿಗೆ ಬದಲಾಗಿ ತೇಜಸ್ವಿಯಾದ ದೊಡ್ಡ ಮನುಷ್ಯನೊಬ್ಬ ನಿದ್ದುದನ್ನು ಕಂಡು ಕಿಟ್ಟನೆ ಕಿರಿಚಿಕೊಂಡಳು. ಕೂಗನ್ನು ಕೇಳಿ ಕುದಿರಾಮನು ಓಡಿ ಬಂದನು. ಮಗು ಮೊದಲಿನಂತೆಯೇ ಮುದ್ದಾಗಿ ಮಲಗಿತ್ತು. ಇದನ್ನೆಲ್ಲ ಕಂಡ ಚಂದ್ರಮಣಿ ದೇವಿಯ ಮಾತೃ ಹೃದಯವು ಕಂದನ ಕ್ಷೇಮಕ್ಕಾಗಿ ಕಾತರವಾಯಿತು. ಯಾವುದೋ ದುಷ್ಟಪಿಶಾಚಿಯ ಚೇಷ್ಟೆಯಾಗಿರಬೇಕೆಂದು ಗಂಡನೊಡನೆ ಹೇಳಿದಳು. ಶಿಶು ಗರ್ಭದಲ್ಲಿದ್ದಾಗಲೇ ತನಗೂ ಆಕೆಗೂ ಆದ ದಿವ್ಯ ಅನುಭವಗಳನ್ನು ಕುದಿರಾಮನು ನೆನಪಿಗೆ ತಂದುಕೊಟ್ಟು, ದೇವಾಂಶ ಶಿಶುವಿನ ವಿಚಾರದಲ್ಲಿ ಹೀಗೆಲ್ಲ ಆಗುವುದು ಸಹಜವಾದುದರಿಂದ ಭಯಕ್ಕೇನೂ ಕಾರಣವಿಲ್ಲ ಎಂದು ಸತಿಯನ್ನು ಸಂತೈಸಿದನು. 5 ವರ್ಷಗಳು ಉರುಳಿದವು. ಜನರು ಗದಾಧರನ ಜಾಣ್ಮೆಗೆ ಬೆರಗಾದರು. ಮುದ್ದಿನಿಂದ ನೆರೆಹೊರೆಯವರು ಹೇಳಿಕೊಡುತ್ತಿದ್ದ ಪುರಾಣ ಕಥೆಗಳನ್ನು, ಸ್ತೋತ್ರ ಪಾಠಗಳನ್ನು ಆತನು ಬಹುಬೇಗ ಕಲಿತುಕೊಂಡನು. ಅಲ್ಲದೆ ತನ್ನ ಓರಗೆಯವರಿಗೆ ಅವುಗಳನ್ನೆಲ್ಲ ನೀರು ಕುಡಿದಂತೆ ಹೇಳಿಕೊಡುತ್ತಿದ್ದನು. ಲೋಕಪದ್ಧತಿಯಂತೆ ಗದಾಧರನನ್ನು ಪಾಠಶಾಲೆಗೆ ಹಾಕಿದರು. ಓದು ಬರಹಗಳು ಬೇಗನೆ ಬಂದುವು. ಗಣಿತವು ಬರಲಿಲ್ಲ. ಉಪಾಧ್ಯಾಯರಿಗೆ ಹುಡುಗನು ಅಚ್ಚುಮೆಚ್ಚಾದಂತೆಯೇ ಇತರ ಬಾಲಕರಿಗೆ ಮುಖಂಡನಾದನು. ಅವರಿಗೆಲ್ಲ ಸೆರೆಯಂತಿದ್ದ ಶಾಲೆಯ ಜೀವನವು ಗದಾಧರನ ಪ್ರಭಾವದಿಂದ ಹೆಚ್ಚು ರುಚಿಕರವಾಯಿತು. ಏಕೆಂದರೆ ಅಭಿನಯ ಕಲೆಯಲ್ಲಿಯೂ ಸ್ವಲ್ಪ ಪರಿಶ್ರಮವಿದ್ದ ಗದಾಧರನು ಮಾವಿನ ತೋಪಿನಲ್ಲಿ ಬಯಲಾಟಗಳನ್ನಾಡುವುದು, ದೇವದೇವಿಯರ ಮಣ್ಣುಗೊಂಬೆಗಳನ್ನು ಮಾಡುವುದು, ಇವೇ ಮೊದಲಾದ ಶಿಶುಲೀಲೆಗಳಿಂದ ಮಿತ್ರರಿಗೆಲ್ಲ ಉತ್ಸಾಹದಾಯಕನಾದನು. ಆತನ ಎದೆಗಚ್ಚಂತೂ ಹುಡುಗರಿಗೆ ಆಶ್ಚರ್ಯಕರವಾಗಿತ್ತು. ಹಿರಿಯರು ಯಾವ ಯಾವ ಸ್ಥಳಗಳಲ್ಲಿ ದುರುಳ ಪಿಶಾಚಿಗಳಿವೆ ಎಂದು ಹೇಳುತ್ತಿದ್ದರೋ ಅಲ್ಲಿಗೆಲ್ಲ ಗದಾಧರನು ತಾನೊಬ್ಬನೇ ನಿರ್ಭೀತಿಯಿಂದ ಹೋಗಿ ಅವುಗಳನ್ನು ಕಾಣದೆ ಹತಾಶನಾಗಿ ಹಿಂದಿರುಗುತ್ತಿದ್ದನು. ವಯಸ್ಸಾದಂತೆಲ್ಲ ಶಿಶುವಿನ ಶೀಲವು ಪರಿವರ್ತನೆ ಹೊಂದಿತು. ನಿರ್ಜನ ಪ್ರಿಯತೆಯು, ಧ್ಯಾನ ಆಸಕ್ತಿಯು, ಸೃಷ್ಟಿ ಸೌಂದರ್ಯದಲ್ಲಿ ಪ್ರೇಮವು ಅತಿಶಯವಾದುವು. ಬಾಲಕನಲ್ಲಿ ಮಲಗಿದ್ದ ಮಹಾಕಾಲೋಪಾಸಕನು ಮೆಲ್ಲ ಮೆಲ್ಲಗೆ ಕಣ್ದೆರೆದನು. ತಂಗಾಳಿಗೆ ತೆರೆತೆರೆಯಾಗಿ ತಲೆದೂಗಿ ಬಾನಕರೆಯವರೆಗೂ ಹಬ್ಬಿದ ಹಸುರು ಗದ್ದೆಗಳು, ಹೊಳೆ ತೊರೆಗಳ ಕಲಾನಾದಮಯವಾದ ಅವಿರಳ ಅನಂತ ಸಲಿಲ ಯಾತ್ರೆ, ಸಹಸ್ರ ಪಕ್ಷಿ ಕೂಜನದ ರಹಸ್ಯಮಯ ಸುಮಧುರ ಗಂಧರ್ವಗಾನ, ಜಗನ್ಮಾತೆಯ ಮಹಾ ನೀಲನಯನದಂತೆ ಮೇರೆಯಿಲ್ಲದೆ ಹಸಿರಸಿರಿಸುವ ಸುನೀಲ ಅಂತರಿಕ್ಷ, ಕ್ಷಣಕ್ಷಣಕ್ಕೂ ವಿವಿಧ ವೇಷಧಾರಿಗಳಾಗಿ ವಿಧ ವಿಧ ವರ್ಣಶೋಭಿಗಳಾಗಿ ಸುತ್ತುವ, ಮುತ್ತುವ, ಚಲಿಸುವ, ನಲಿಯುವ ಮುಗಿಲುಗಳ ಮೋಹನದ ಮಾಯಾರಾಜ್ಯ, ನಿಶಾಗಗನದಲ್ಲಿ ನಿರಂತರವೂ ಕಣ್ಣು ಮಿಟುಕಿಸುವ
ಅಗಣಿತ ತಾರೆಗಳ ನಿಗೂಢ ಸ್ಪಷ್ಟ ಆಹ್ವಾನ, ಬೇಸಿಗೆಯ ಮಧ್ಯಾಹ್ನದ ಲಕ್ಷ ಲಕ್ಷ ಸ್ವಪ್ನಗರ್ಭಿತ ಸುಷುಪ್ತಿ, ದಿವಾನಿಶೆಗಳ ಆಲಿಂಗನ ಸಮಯದ ಮೌನಪೂರ್ಣ ವಾಗ್ಗೇಯ ಸಮಾಧಿ ಮೊದಲಾದ ಪ್ರಕೃತಿ ಸೌಂದರ್ಯದ ಕವನ ಚಿತ್ರಗಳು ಇವೆಲ್ಲವೂ ಬಾಲಕನನ್ನು ಭಾವರಾಜ್ಯದ ಅನಿರ್ವಚನೀಯ ಅನುಭವ ಸಮುದ್ರದಲ್ಲಿ ಮುಳುಗಿಸಿಬಿಡುತ್ತಿದ್ದುವು. ಕಲೆ ನನ್ನಿಯ ನೆಲೆಗೆ ಹೆಬ್ಬಾಗಿಲು.